ಮಾನ್ಯ ವಿರೋಧ ಪಕ್ಷದ ನಾಯಕರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಆಗಿರುವಂತದ್ದು, ಏರುಪೇರಾಗಿರುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಿಮ್ಮ ಗಮನವನ್ನು ಸೆಳೆದಿದ್ದಾರೆ. ನಾನು ಬಹಳ ವಿವರಕ್ಕೆ ಹೋಗೋದಿಲ್ಲ. ನೀವು ನನಗೆ ಸಮಯ ಕೊಟ್ಟಿದ್ದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಳೆದ ಅಧಿವೇಶನ ಪ್ರಾರಂಭ ಆದ ನಂತರ ಅಥವಾ ಅಧಿವೇಶನ ಪ್ರಾರಂಭ ಆಗೋದಕ್ಕೆ 3-4 ತಿಂಗಳ ಮುಂಚೆ ಕರ್ನಾಟಕದಲ್ಲಿ ಆಗಿರುವಂತಹ ಹತ್ತಾರು ಬೆಳವಣಿಗೆಗಳು ರಾಜ್ಯದ ಘನತೆಯ ದೃಷ್ಟಿಯಿಂದ ಬಹಳ ಆತಂಕದ ಸಂಗತಿಗಳು ಈ ರಾಜ್ಯದಲ್ಲಿ ನಡೆದಿದೆ. ನಾನು ಎಲ್ಲ ಘಟನೆಗಳನ್ನ ವಿವರಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಹತ್ತಾರು ಘಟನೆಗಳಿದೆ, ಸಮಯದ ಅವಕಾಶ ಇಲ್ಲ ಕಾರಣಕ್ಕೆ ನಾನು ವಿವರಗಳಿಗೆ ಹೋಗೋದಿಲ್ಲ. ಆದ್ರೆ ರಾಜ್ಯದಲ್ಲಿ ಗೃಹ ಇಲಾಖೆ ಕೆಲಸ ಮಾಡ್ತಾ ಇದೆಯಾ? ರಾಜ್ಯದಲ್ಲಿ ಒಬ್ಬ ಗೃಹ ಸಚಿವರು ಈ ಎಲ್ಲ ಸಂಗತಿಗಳನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾರಾ? ಈ ಎಲ್ಲ ಸಂಗತಿಗಳು ಅನುಮಾನ ಮೂಡುವಷ್ಟರ ಮಟ್ಟಿಗೆ ಬೇರೆ ಬೇರೆ ರೀತಿಯಾದ ಘಟನೆಗಳು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ನಡೀತಾ ಇದೆ. ನನಗೆ ಅನುಮಾನಗಳು ಹುಟ್ಟಿಸುವಂತದ್ದು, ಇಷ್ಟೆಲ್ಲ ಘಟನೆಗಳು ನಡೆದಾಗ ಪೊಲೀಸರ ದಕ್ಷತೆ ಕಡಿಮೆ ಆಗಿದೆ ಅಂತ ನಾನು ಆರೋಪ ಮಾಡಲಾ, ಅಥವಾ ಗೃಹ ಇಲಾಖೆ ಗೃಹ ಸಚಿವರ ಒಟ್ಟು ಇಲಾಖೆನಲ್ಲಿ ಇನ್ಯಾರ್ದಾದ್ರೂ ಹಸ್ತಕ್ಷೇಪ ನಡೀತಾ ಇದೆಯಾ, ಆ ಕಾರಣಕ್ಕೆ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಪೊಲೀಸರಿಗಿಂತ ಅಪರಾಧಿಗಳೇ ಮೇಲ್ಗೈ ಆಗ್ಬಿಟ್ಟಿದಾರ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ನಿರ್ಮಾಣ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಪೊಲೀಸರಿಗಿಂತ ಅಪರಾಧಿಗಳು ಮೇಲ್ಗೈ ಸಾಧಿಸ್ಬಿಟ್ಟಿದಾರ, ಅಥವಾ ಅಪರಾಧಿಗಳು ಮತ್ತು ಪೊಲೀಸರು ಒಂದೇ ದೋಣಿಯಲ್ಲಿ ಈ ಸರ್ಕಾರ ಬಂದ ನಂತರ ಓಡಾಟ ಮಾಡ್ತಾ ಇದ್ದಾರಾ? ಈ ರೀತಿಯಾದಂತ ಬೇರೆ ಬೇರೆ ರೀತಿಯಾದಂತ ಪ್ರಶ್ನೆಗಳು ಇವತ್ತು ಉದ್ಭವ ಆಗಲಿಕ್ಕೆ ಪ್ರಾರಂಭ ಆಗಿದೆ. ನಾನು ತುಂಬಾ ಘಟನೆಗಳಿಗೆ ವಿವರಗಳಿಗೆ ಹೋಗೋದಿಲ್ಲ. ಗೃಹ ಇಲಾಖೆ ಅಪರಾಧಿಗಳಿಗೆ ಜನಸ್ನೇಹಿ ಆಗಿಬಿಟ್ಟಿದೆ ಎನ್ನುವಷ್ಟರ ಮಟ್ಟಿಗೆ ಇವತ್ತು ಪೊಲೀಸ್ ಇಲಾಖೆಯ ವರ್ತನೆಗಳು, ಗೃಹ ಇಲಾಖೆಯ ವರ್ತನೆಗಳು ನಡೀತಾ ಇದೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ನಿನ್ನೆ ಉಲ್ಲೇಖ ಮಾಡಿದ್ರು, ಹಂಪೆಯಲ್ಲಿ ವಿದೇಶಿ ಮಹಿಳೆಯ ಮೇಲೆ ಆದಂತ ಅತ್ಯಾಚಾರದ ಪ್ರಕರಣ. ಬಹುಶಃ ಇದೊಂದು ಸಣ್ಣ ಘಟನೆ ಅಥವಾ ಇನ್ಯಾವುದೋ ಒಬ್ರು ಅತ್ಯಾಚಾರ ಆಗಿದೆ, 4 ಜನರನ್ನು ಬಂಧನ ಮಾಡಿಬಿಟ್ಟಿದೀವಿ, ಆಗ ಅಷ್ಟರ ಮಟ್ಟಿಗೆ ಪೊಲೀಸರ ಹೆಗ್ಗಳಿಕೆ ಅಂತ ನಾನು ಅನ್ಕೊಳ್ಳೋದಿಲ್ಲ. ಪ್ರವಾಸೋದ್ಯಮದ ದೃಷ್ಟಿಯಿಂದ ಹಂಪೆ ಯುನೆಸ್ಕೋದ ಪಾರಂಪರಿಕ ಸೇರಿಸಿಕೊಂಡು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಂಪೆ ಪ್ರಸಿದ್ಧಿ ಆಗಿರೋದನ್ನ ನಾವು ಕಂಡಿದ್ದೇವೆ. ಇಂಥ ಪ್ರದೇಶದಲ್ಲಿ ಒಂದು ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರ ಆದ್ರೆ ಕರ್ನಾಟಕದ ಘನತೆ ಯಾವ ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ? ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ? ಯಾಕೆ ಇದನ್ನ ಗೃಹ ಇಲಾಖೆ ಸಮರ್ಥವಾಗಿ ನಿಭಾಯಿಸೋದ್ರಲ್ಲಿ ವಿಫಲ ಆಗಿದೆ ಅನ್ನುವಂಥದ್ದು ಇವತ್ತು ಅನುಮಾನಗಳನ್ನು ಮೂಡಿಸ್ತಾ ಇದೆ. ಮಾನ್ಯ ಅಧ್ಯಕ್ಷರೇ, ನನಗೆ ಆಶ್ಚರ್ಯ ಆಗೋದು ಗೃಹ ಇಲಾಖೆಯ ಯೋಚನಾ ಲಹರಿಯ ಬಗ್ಗೆ. ಕಳೆದ 2 ತಿಂಗಳ ಕೆಳಗಡೆ ಬಹುಶಃ ಬೆಂಗಳೂರಿನಲ್ಲಿ ಒಂದು ಗೋವಿನ ಕೆಚ್ಚಲನ್ನ ಕೊಯ್ದರು. ಇಡೀ ರಾಜ್ಯದಲ್ಲಿ ಒಂದು ದಿನ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಯಿತು. ಗೋವಿನ ಕೆಚ್ಚಲನ್ನ ಅಮಾನುಷವಾಗಿ ಗೋವನ್ನ ಕಡಿತಾರೆ, ಗೋವನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಹೋರಾಟಗಳು ಇವೆಲ್ಲವೂ ನಡೀತಾ ಇದೆ. ಆದ್ರೆ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಗೋವಿನ ಕೆಚ್ಚಲನ್ನ ಕೊಯ್ದಾಗ ಈ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಗೋವನ್ನ ಪೂಜೆ ಮಾಡುವಂತ ಬಂಧುಗಳಿಗೆ ನೋವಾಗಿದೆ ಅನ್ನೋದನ್ನ ಈ ಸರ್ಕಾರ ಸ್ಪಂದಿಸುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ. ಬಹಳ ಆಶ್ಚರ್ಯ, ಇದನ್ನ ಬಹಳ 2 ದಿನದಲ್ಲಿ ಈ ಸರ್ಕಾರ ಮುಗಿಸ್ಬಿಡ್ತು. ಯಾರೋ ಒಬ್ಬರನ್ನ ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿ ಅವನನ್ನು ಹುಚ್ಚ ಅಂತ ಕರೀತಾರೆ, ಅವನಿಗೆ ಮಾನಸಿಕವಾಗಿ ಸರಿ ಇರಲಿಲ್ಲ, ಅದಕ್ಕೆ ಅವನು ಹಂಗೆ ಮಾಡ್ದ ಅಂತೇಳಿ ಕೈ ತೊಳ್ಕೊಂಡ್ಬಿಡುತ್ತೆ. ಅಂದ್ರೆ ಯಾವ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಯ್ತು ಆಗ ಅಪರಾಧಿಯನ್ನ ಮಾನಸಿಕ ಹುಚ್ಚ ಅಂತೇಳಿ ಸರ್ಕಾರ ಪರಿಗಣನೆ ಮಾಡೋದ್ರ ಮುಖಾಂತರ ಈ ಪ್ರಕರಣವನ್ನ ಬಹಳ ಲಘುವಾಗಿ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಸರ್ಕಾರ ಇವತ್ತು ಮಾಡ್ತಾ ಇರುವಂತದ್ದು ಸರಿಯಲ್ಲ ಅಂತ ನಾನು ಅನ್ಕೊಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಆನ್ಲೈನ್ ದಂಧೆಯ ಕುರಿತಂತೆ ನಿನ್ನೆ ವಿಧಾನ ಪರಿಷತ್ನಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗಳಾಗಿದೆ. ಉದಯವಾಣಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದರ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿತ್ತು. ಇವತ್ತು ಎಷ್ಟು ದೊಡ್ಡ ಪ್ರಮಾಣದಲ್ಲಿ
ಆನ್ಲೈನ್ ದಂಧೆಗಳು ಗ್ರಾಮಗಳಲ್ಲಿ, ಯಾವುದೋ ಬೆಂಗಳೂರು ಸಿಟಿನಲ್ಲ, ಗ್ರಾಮಗಳಲ್ಲಿ ಆನ್ಲೈನಿನ ದಂಧೆಗಳು ನಡೀತಾ ಇದೆ ಅಂತ ಕೇಳಿದ್ರೆ ಇದರಿಂದ ಯಾರು ಹೊರತಾಗಿದ್ದಾರೆ ಅಂತ ಹೇಳುವಷ್ಟರ ಮಟ್ಟಿಗೆ, ಅನುಮಾನ ಪಡುವಷ್ಟರ ಮಟ್ಟಿಗೆ ಆನ್ಲೈನ್ ದಂಧೆಗಳು ನಡೀತಾ ಇದೆ. ಇದು ಯಾರು ನಿಯಂತ್ರಣ ಮಾಡಬೇಕು, ಎಲ್ಲಿ ನಿಯಂತ್ರಣ ಮಾಡಬೇಕು, ಇದರ ಹಿಂದೆ ಇರುವಂತ ಜಾಲ ಯಾವುದು, ಇದನ್ನು ಪತ್ತೆ ಹಚ್ಚೋದ್ರಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿರುವಂತದ್ದು. ಒಂದು ಅಂದಾಜಿನ ಪ್ರಕಾರ, ಒಂದು ಸರ್ವೆಯ ಪ್ರಕಾರ ಸಾವಿರಾರು ಕೋಟಿ ರೂಪಾಯಿಯ ಆನ್ಲೈನ್ ಗೇಮಿಂಗ್ ಇವತ್ತು ವ್ಯವಹಾರಗಳು ನಡೀತಾ ಇದೆ ಎನ್ನುವಂಥದ್ದು ಒಂದು ಸರ್ವೆನಲ್ಲಿ ಇವತ್ತು ಹೇಳ್ತಾ ಇದ್ದಾರೆ. ಬಹಳ ಆಶ್ಚರ್ಯ ಮಾನ್ಯ ಅಧ್ಯಕ್ಷರೇ, ದುಃಖ ಆಗುವಂಥದ್ದು, ಎಕ್ಸಾಮಿಗೆ ಫೀಸ್ಗೆ ತೆಗೆದಿಟ್ಟಂತ ಹಣವನ್ನ ಈ ಆನ್ಲೈನ್ಗೆ ಬಳಕೆ ಮಾಡಿ ಆ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಂತ ಘಟನೆ, ನೌಕರಿಗೆ ಅಂತ ತೆಗೆದಿಟ್ಟಂತ ಹಣವನ್ನ ಆನ್ಲೈನ್ ನಲ್ಲಿ ಬಳಸಿಕೊಂಡು ನಂತರ ಆತ ಸುಸೈಡ್ ಮಾಡಿಕೊಂಡಂತ ಪ್ರಕರಣ, ಈ ರೀತಿ ನೂರಾರು ಪ್ರಕರಣಗಳನ್ನ ಉದಯವಾಣಿ ಬಹಳ ಸುಂದರವಾಗಿ ಆನ್ಲೈನ್ ಗ್ರೌಂಡ್ ರಿಪೋರ್ಟಿನ ಮುಖಾಂತರ ಪ್ರಕಟ ಮಾಡಿತ್ತು. ನಾನು ಅನ್ಕೊಳ್ತೇನೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ವರದಿ ಬಂದಾಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳುತ್ತೆ, ಇದ್ರ ಬಗ್ಗೆ ಒಂದು ಕಾರ್ಯೋನ್ಮುಖ ಆಗುತ್ತೆ, ಸೈಬರ್ ಕ್ರೈಮು ಇತ್ಯಾದಿಗಳ ಬಗ್ಗೆ ಎಚ್ಚರಿಕೆಯನ್ನು ತೆಗೆದುಕೊಳ್ಳುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಇವತ್ತಿನ ತನಕ ಇದ್ರ ಕುರಿತಂತೆ ಸರ್ಕಾರದ ನಿಲುವು ಗೊತ್ತಾಗ್ಲಿಲ್ಲ, ಸ್ಪಷ್ಟತೆಯೂ ಗೊತ್ತಾಗ್ಲಿಲ್ಲ. ಬಿಜೆಪಿ ಸರ್ಕಾರದ ಕಾಲದಲ್ಲಿ ಇದನ್ನು ನಿಯಂತ್ರಣ ಮಾಡ್ಲಿಕ್ಕೆ ಒಂದು ಕಾನೂನು ತೆಗೆದುಕೊಂಡು ಬಂದಿದ್ವಿ, ಅದು ಹೈಕೋರ್ಟ್ ನಲ್ಲಿ ಇವತ್ತು ನ್ಯಾಯಾಲಯದಲ್ಲಿ ಅದಕ್ಕೆ ಸ್ಟೇ ಸಿಕ್ಕಿದೆ, ಅದು ಬೇರೆ ಭಾಗ. ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದಂಧೆ ಆಗಿ ಎಲ್ಲ ಮನೆ ಮಠಗಳು ಹಾಳಾಗ್ತಾ ಇರುವಂತ ಸಂದರ್ಭದಲ್ಲಿ, ವಿಶೇಷವಾಗಿ ಯುವ ಜನತೆ, ಮಹಿಳೆಯರು, ಕೂಲಿ ಮಾಡೋನು ಕೂಡ ಆನ್ಲೈನ್ ದಂಧೆನಲ್ಲಿ ಭಾಗವಹಿಸ್ತಾ ಇರೋದನ್ನ ಇವತ್ತು ನಾವು ಗಮನಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಇದೊಂದು ಸಾಮಾಜಿಕ ಪಿಡುಗು ಅನ್ನೋದನ್ನ ದಯಮಾಡಿ ಇದನ್ನ ಅರ್ಥ ಮಾಡ್ಕೋಬೇಕು. ಈ ಆನ್ಲೈನ್ ದಂಧೆಯ ಕುರಿತಂತೆ ಇವತ್ತು ಸರ್ಕಾರ ಇದನ್ನ ಸಾಮಾಜಿಕ ಪಿಡುಗು ಅಂತ ಮಾಡ್ಕೊಂಡು ಇದಕ್ಕೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಾಚರಣೆಯನ್ನ ಸರ್ಕಾರ ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನ ಆಗ್ರಹಿಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಉದಯಗಿರಿಯಲ್ಲಿ ಆದಂತ ಘಟನೆ, ಯಾವುದೋ ಒಂದು ಫೇಸ್ಬುಕ್ ನಲ್ಲಿ ಯಾರೋ ಒಬ್ಬ ಪೋಸ್ಟ್ ಹಾಕ್ದ, ಅವನನ್ನ ಅರೆಸ್ಟ್ ಮಾಡೋದ್ರಲ್ಲಿ ಪೊಲೀಸರು ಸ್ವಲ್ಪ ವಿಳಂಬ ತೋರಿದ್ರು ಅನ್ನುವ ಕಾರಣಕ್ಕೆ ಉದಯಗಿರಿಯಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಗಲಾಟೆ ಆಯಿತು. ಪೊಲೀಸ್ ಜೀಪ್ಗಳ ಮೇಲೆ, ಪೊಲೀಸ್ ಠಾಣೆಗಳ ಮೇಲೆ ಕಲ್ಲು ತೂರಾಟ, ಬೆಂಕಿ ಹಾಕುವಷ್ಟರ ಮಟ್ಟಿಗೆ ಒಂದು ಗುಂಪು ಅತಿರೇಕದ ವರ್ತನೆಯನ್ನ ಮಾಡಿದಾಗ್ಲೂ ಕೂಡ ಈ ಪೊಲೀಸ್ ಇಲಾಖೆಗೆ ಏನು ಅನ್ಸೋದಿಲ್ಲ ಅಂದ್ರೆ ಏನರ್ಥ? ನೀವು ಇದೇ ರೀತಿಯಾದ ಘಟನೆ ಕೆಜಿಹಳ್ಳಿ, ಡಿಜಿಹಳ್ಳಿಯಲ್ಲಿ ನಡೆದಿತ್ತು, ಮಂಗಳೂರಿನಲ್ಲಿ ನಡೆದಿತ್ತು, ಉಡುಪಿಯಲ್ಲಿ ನಡೆದಿತ್ತು, ಈ ಹುಬ್ಬಳ್ಳಿಯಲ್ಲಿ ನಡೆದಿತ್ತು. ಈ ಎಲ್ಲ ಘಟನೆಗಳು ನೋಡಿ ನೀವು, ಯಾವುದೋ ಧರ್ಮದ ಕುರಿತಂತೆ ಯಾರೋ ಒಬ್ಬ ಪೋಸ್ಟ್ ಹಾಕ್ತಾ, ಆ ಕಾರಣಕ್ಕೋಸ್ಕರ ಒಂದು ಗುಂಪು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂತು, ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕ್ತಾರೆ, ಗಲಾಟೆ ಮಾಡ್ತಾರೆ. ನಾನು ಅನ್ಕೋತೇನೆ, ಹಿಂದೂ ಸಮಾಜದ ಮೇಲೆ ಈ ರೀತಿ ಆಕ್ರೋಶಗಳೇನಾರು ಒಡೆದೋಡಿದ್ರೆ ಪ್ರತಿನಿತ್ಯ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕಬೇಕಾಗತ್ತೆ. ಯಾಕೆಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಸಮಾಜವನ್ನು ಅವಹೇಳನ ಮಾಡುವಂತ ನೂರಾರು ಪೋಸ್ಟ್ಗಳು ಬರ್ತಾ ಇದೆ. ಯಾವುದೋ ಒಂದು ಪೋಸ್ಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವಹೇಳನ ಆಗಿದೆ ಎನ್ನುವ ಕಾರಣಕ್ಕೋಸ್ಕರ ಉದಯಗಿರಿ ಅಂತ ಘಟನೆಗಳು ನಡೆಯುತ್ತೆ ಅಂತಂದ್ರೆ, ನೀವು ಒಂದು ಗುಂಪನ್ನ ಎಲ್ಲೇ ಮೀರಿದ್ರೂ ಕೂಡ ನೀವು ಮೌನವಾಗಿದ್ದೀರಿ ಅನ್ನೋದು ಬಹಳ ಸ್ಪಷ್ಟ ಆಗಿದೆ. ಅಪರಾಧಿಗಳು ಏನಾಗ್ಬಿಟ್ಟಿದೆ ಅಂತ ಕೇಳಿದ್ರೆ, ಈ ಸರ್ಕಾರ ನಮಗೆ ರಕ್ಷಣೆ ಕೊಡುವಂತ ಸರ್ಕಾರ, ನಾವು ಏನ್ ಮಾಡಿದ್ರು ಕೊಡ್ತಾ ಇದೆ ಈ ಸರ್ಕಾರ ಅಂತೇಳಿ ಅಪರಾಧಿಗಳಿಗೆ ಅನ್ನಿಸ್ಲಿಕ್ಕೆ ಶುರು ಆಗ್ಬಿಟ್ಟಿದೆ. ಆ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಧೈರ್ಯವಾಗಿ ಕಾಕಿಯ ಮೇಲೆ ಕಲ್ಲು ತೂರಾಟ ನಡೆಸಿದ್ರೂ ಕೂಡ ಕಾಕಿನೂ ಮಾತಾಡಲ್ಲ, ಗೃಹ ಇಲಾಖೆಯೂ ಕೂಡ ಮಾತಾಡದಲ್ಲೇ ಇರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂತದ್ದು. ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಆದಾಗ ಅಥವಾ ಮಠ ಮಂದಿರಗಳ ಮೇಲೆ ದಾಳಿಗಳಾದಾಗ ಹೆಂಗೆ ಪೊಲೀಸ್ ಇಲಾಖೆ ದಿಟ್ಟ ಕ್ರಮಗಳನ್ನು ಕೈಗೊಂಡಿದೆ ಅನ್ನುವಂಥ ಉದಾಹರಣೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆ. ಆದರೆ ಕರ್ನಾಟಕದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ರೂ ಕೂಡ ಪೊಲೀಸರು ಅಸಹಾಯಕರಾಗಿರುವಂತಹ ಪರಿಸ್ಥಿತಿ ಯಾಕೆ ಕರ್ನಾಟಕದಲ್ಲಿ ನಿರ್ಮಾಣ ಆಯಿತು ಅಂದ್ರೆ, ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ಈ ಇಲಾಖೆ ಇದು ಜನಸ್ನೇಹಿ ಇಲಾಖೆ ಸಾಮಾನ್ಯರಿಗಲ್ಲ, ಅಪರಾಧಿಗಳಿಗೆ ಜನಸ್ನೇಹಿ ಆಗ್ಬಿಟ್ಟಿದೆ, ಕ್ರಿಮಿನಲ್ಗಳಿಗೆ ಜನಸ್ನೇಹಿ ಆಗ್ಬಿಟ್ಟಿದೆ ಪೊಲೀಸ್ ಇಲಾಖೆ. ಯಾರು ದೊಂಬಿಗಳನ್ನ ಮಾಡ್ತಾರೆ ಅಂತವರಿಗೆ ಈ ಪೊಲೀಸ್ ಇಲಾಖೆ ಜನಸ್ನೇಹಿ ಆಗ್ಬಿಟ್ಟಿದೆ. ಇಡೀ ಕ್ರಿಮಿನಲ್ಗಳ ಎದುರು ಪೊಲೀಸರು ಕೈಕಟ್ಟು ಕುಳಿತಂತ ಪರಿಸ್ಥಿತಿ ಈ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂತದ್ದು ನಾಚಿಕೆ ಪಡುವಂತ ಸ್ಥಿತಿ ಇವತ್ತು. ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಬಂದಿರಲಿಲ್ಲ. ಮಾನ್ಯ ಅಧ್ಯಕ್ಷರೇ, ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ, ಕಾನೂನು ಬೇರೆ ಬೇರೆ ಅಂತೇಳಿ ನಮ್ಗೆ ಯಾರಿಗೂ ಕೂಡ ಅನ್ಸಿಲ್ಲ. ಆದ್ರೆ
ಆದ್ರೆ ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಇಲಾಖೆ ಯಾವ ರೀತಿ ನಡ್ಕೊಂಡಿದೆ ಅನ್ನುವಂಥದ್ದು ಜೀವಂತವಾಗಿದೆ. ನಾನೇನು ಬಹಳ ಅದಕ್ಕೆ ವಿವರಕ್ಕೆ ಹೋಗಲ್ಲ ಹೆಂಗೆ ನಡ್ಕೊಂಡಿದೆ ಅಂತ. ಪೊಲೀಸರ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಬೇಕಾದಂತ ಒಂದು ಸರ್ಕಾರ ಒಬ್ರು ಸಚಿವರೇ ಪೊಲೀಸರೇ ತಪ್ಪು ಮಾಡಿರು ಅನ್ನುವಷ್ಟರ ಮಟ್ಟಿಗೆ ಉದಯಗಿರಿ ಘಟನೆಯನ್ನು ಉಲ್ಲೇಖ ಮಾಡಿ ಒಬ್ರು ಸಚಿವರು ಹೇಳಿಕೆ ಕೊಟ್ಟಾಗ ಪೊಲೀಸರ ನೈತಿಕ ಸ್ಥಿತಿಯನ್ನು ಇದಕ್ಕೆ ಭಾರಿ ವಿವರವಾದ ಚರ್ಚೆಗಳ ಅಗತ್ಯ ಇಲ್ಲ. ಉದಯಗಿರಿಯಲ್ಲಿ ಆದಂತಹ ಘಟನೆಗಳನ್ನು ನೆನೆಸ್ಕೊಂಡಾಗ, ಶಿವಮೊಗ್ಗದಲ್ಲಿ ಆದಂತಹ ಘಟನೆಗಳನ್ನು ನೆನೆಸ್ಕೊಂಡಾಗ, ಹುಬ್ಬಳ್ಳಿಯಲ್ಲಿ ಆದಂತಹ ಘಟನೆಗಳನ್ನು ನೆನೆಸ್ಕೊಂಡಾಗ ಯಾವ ಸಮುದಾಯದ ಕ್ಷೇತ್ರದಲ್ಲಿ ಒಟ್ಟಾದ್ರೆ ಏನೇನಾಗುತ್ತೆ ಸಾರ್ವಜನಿಕವಾಗಿ ಸಂಗತಿಗಳು ಇದಕ್ಕೆ ಬಹಳ ವಿವರಕ್ಕೆ ಹೋಗಬೇಕಾದ ಅಗತ್ಯ ಇಲ್ಲ. ನಿಮಗೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು, ಹಿಂದೂಗಳು ಸಾವಿರಾರು ಜನ ಒಟ್ಟಾದ್ರೆ ಮುಸಲ್ಮಾನರು ಸಾವಿರಾರು ಜನ ಒಂದಾದ್ರೆ ತಂಗಿ ಆಗುತ್ತೆ. ಇದು ಸಾರ್ವಜನಿಕ ಸತ್ಯ ಇರುವಂತದ್ದು. ಇದಕ್ಕೆ ಬಹಳ ವಿವರವಾಗಿ ಹೋಗಬೇಕಾದಂತ ಅಗತ್ಯತೆಗಳಿಲ್ಲ. ಇದನ್ನ ಸರ್ಕಾರ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಎಲ್ಲ ಒಂದು ಕಡೆ ವಿಫಲ ಆಗಿದೆ ಅಂತ ಅನ್ನಿಸ್ತಾ ಇದೆ. ನಾನು ಬೇರೆ ಯಾವುದೋ ಗ್ರಾಮೀಣ ಪ್ರದೇಶದಲ್ಲಾದಂತಹ ಘಟನೆಗಳನ್ನ ಉಲ್ಲೇಖ ಮಾಡ್ಲಿಕ್ಕೆ ಹೋಗಲ್ಲ. ಮೊನ್ನೆ ಬೆಂಗಳೂರಿನಂತ ರಾಜಧಾನಿಯ ಜಾಗದಲ್ಲಿ ವೀಲಿಂಗ್ ಮಾಡಿದಂತ ಘಟನೆಗಳು ಪತ್ರಿಕೆಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತು. ಯಾರೋ ಬೈಕ್ನಲ್ಲಿ ವೀಲಿಂಗ್ ಮಾಡ್ತಾರೆ, ಇದು ಒಂದು ಪಾರ್ಟ್. ಅದು ಕಾನೂನಿಗೆ ವಿರುದ್ಧ, ಇದನ್ನ ಸ್ಥಳೀಯ ಪೊಲೀಸರು ಇದನ್ನ ಬಹಳ ಬಂದೋಬಸ್ತ್ ಮಾಡಬೇಕಾಗಿತ್ತು ಒಂದು ಭಾಗ. ಪತ್ರಿಕೆಗಳಲ್ಲಿ ಮತ್ತು ಟಿವಿ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ದು, ಬೈಕ್ನಲ್ಲಿ ವೀಲಿಂಗ್ ಮಾಡಬೇಕಾದ್ರೆ ಮಾರಕಾಸ್ತ್ರಗಳನ್ನ ರಾಜಾರೋಷವಾಗಿ ಬೈಕಿನ ಹಿಂಗಡೆ ಇಟ್ಕೊಂಡು ಓಡಾಡ್ತಿದ್ದ. ರಾಜಾರೋಷವಾಗಿ ಮಾರಕಾಸ್ತ್ರಗಳನ್ನ ಬೆಂಗಳೂರಿನ ರಾಜಧಾನಿನಲ್ಲಿ ನಡು ರಸ್ತೆನಲ್ಲಿ ಇಟ್ಕೊಂಡು ಅದನ್ನು ವೀಲಿಂಗ್ ಮಾಡ್ತಾರೆ ಅಂತಂದ್ರೆ ಪೊಲೀಸರ ಬಗ್ಗೆ ಭಯ ಇಲ್ಲೇನು? ಪೊಲೀಸರ ಬಗ್ಗೆ ಏನು ಅನ್ಸೋದಿಲ್ವಾ? ನಾನು ಅದಕ್ಕೆ ಹೇಳಿದ, ಅಪರಾಧಿಗಳಿಗೆ ಜನಸ್ನೇಹಿ ಆಗ್ಬಿಟ್ಟಿದೆ ಅಂತ. ನೀವು ಯಾವುದೋ ಗ್ರಾಮೀಣ ಪ್ರದೇಶದ ಯಾವುದೋ ಕೊನೆಯ ಭಾಗದಲ್ಲಿ ಪೊಲೀಸ್ ಸ್ಟೇಷನ್ ಇಂದ 20 ಕಿಲೋಮೀಟರ್ ದೂರ ಇದೆ, 30 ಕಿಲೋಮೀಟರ್ ದೂರ ಇದೆ ಅಂತ ಕಡೆ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಬಿಡಿ. ಆದ್ರೆ ಬೆಂಗಳೂರಿನಂತ ರಾಜಧಾನಿಯಲ್ಲಿ ಜನ ಬಿಡದಂತ ಪ್ರದೇಶದಲ್ಲಿ ಮಹಿಳೆಯರು ಮಕ್ಕಳು ಓಡಾಡುವಂತ ಜಾಗದಲ್ಲಿ ವೀಲಿಂಗ್ ಮಾಡ್ಬೇಕಾದ್ರೆ ಹಿಂಗಡೆ ಸೀಟ್ನಲ್ಲಿ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಪಿಕ್ಚರ್ ತರ ಜಳಪಡಿಸ್ಕೊಂಡು ಓಡಾಡ್ತಾ ಇದ್ರೆ ಸರ್ಕಾರಕ್ಕೆ ಏನು ಅನ್ನಿಸ್ಬೇಕಲ್ಲ? ಏನು ಅನ್ನಿಸ್ಲಿಲ್ಲ ಅಂತಂದ್ರೆ ಅದಾದ ನಂತರ ಬಂಧನ ಆಯ್ತು, ಅದು ಬೇರೆ ವಿಷಯ. ಇಂಥ ಅಪರಾಧಿಗಳು ರಾಜಾರೋಷವಾಗಿ ಹೊರಗೆ ಬರ್ಲಿಕ್ಕೆ ಏನ್ ಕಾರಣ? ನನ್ನ ಕಳಕಳಿ ಸದನದಲ್ಲಿ ಏನು ಅಂತ ಕೇಳಿದ್ರೆ, ಈ ರೀತಿ ಅಪರಾಧಿ ಚಟುವಟಿಕೆಗಳನ್ನು ಯಾರು ಮಾಡಿದ್ರೂ ಕೂಡ ಇದಕ್ಕೆ ಯಾರ ರಕ್ಷಣೆಯೂ ಇರಬಾರದು. ಪೊಲೀಸರು ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ತೆಗೆದುಕೊಂಡು ಬೆಂಗಳೂರಿನಂತ ರಾಜಧಾನಿಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಬೇಕು ಅಂತ ನಾನು ಹೇಳ್ತಾ ಇರೋದು. ಯಾಕೆ ಸುಮ್ಮನೆ ಮಾಡ್ತಾ ಇದ್ದೀವಿ? ಇದನ್ನ ಬಿಟ್ಟು ಇವತ್ತು ಮಾರಕಾಸ್ತ್ರಗಳು ನಡು ರಸ್ತೆನಲ್ಲಿ ಹೊರಗೆ ಬರಲಿಕ್ಕೆ ಏನ್ ಕಾರಣ? ಯಾಕೆ ಕಾರಣ ಆಯ್ತು? ಇದು ಇವತ್ತು ಪೊಲೀಸ್ ಇಲಾಖೆ ಯೋಚನೆ ಮಾಡಬೇಕು. ಒಂದು ಖಾಕಿ ಇದನ್ನ ಯೋಚನೆ ಮಾಡಬೇಕಾದಂತದ್ದು ಅಂತ ನಾನು ಅನ್ಕೊಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಗೋಲ್ಡ್ ಸ್ಮಗ್ಲಿಂಗ್ನ ಬಗ್ಗೆ ನಾನು ಬರ್ತೇನೆ. ರಣ್ಯಾರಾವಿನ ಘಟನೆಗಳು ಮೊನ್ನೆ ಶೂನ್ಯ ವೇಳೆಯಲ್ಲೂ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ. ಈ ಚಿನ್ನ ಸ್ಮಗ್ಲಿಂಗ್ ಕೇಸು ಒಂದು ಚಿತ್ರನಟಿ 1.5-2-3 ತಿಂಗಳ ಅವಧಿಯಲ್ಲಿ 25 ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ ಅಂತೇಳಿ ಬಂದಿದೆ. ಮೊನ್ನೆ ಒಂದ್ಸರಿ ಬಂದಾಗ ಸಿಕ್ಕಿಬಿದ್ದಾಗ 14 kg ಚಿನ್ನ ಸಿಕ್ಕಿದೆ ಅಂತೇಳಿ ವರದಿಯಾಗಿರೋದು. ಕಸ್ಟಮ್ ಅಧಿಕಾರಿಗಳ ವೈಫಲ್ಯ ಇದೆ, ಅಲ್ಲಿ ಹೆಂಗ್ ಬಿಟ್ರು, ಇದೆಲ್ಲದೂ ಕೂಡ 100% ಸತ್ಯ ಮಾಡಲೇಬೇಕು. ಕಸ್ಟಮ್ ಅಧಿಕಾರಿಗಳು ವೈಫಲ್ಯ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆ ಚಿನ್ನ ಬೆಂಗಳೂರಿನಲ್ಲಿ ಈ ತರದ ಸ್ಮಗ್ಲಿಂಗ್ ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟ. ಗೋಲ್ಡ್ ಸ್ಮಗ್ಲಿಂಗ್ ಬೆಂಗಳೂರಿನಲ್ಲಿ ನಡೀತಾ ಇದೆ, ಇದಕ್ಕೆ ಒಬ್ಬರು ಹಿರಿಯ ಅಧಿಕಾರಿಗಳ ಪುತ್ರಿ ಭಾಗಿಯಾಗಿದೆ ಎನ್ನುವಂಥದ್ದು ಭಾರಿ ಸ್ಪಷ್ಟ ಇದೆ. ಇದನ್ನು ಮುಚ್ಚಿಡಕ್ಕೆ ಸಾಧ್ಯನೇ ಇಲ್ಲ. ಆಕಸ್ಮಿಕವಾಗಿಯೋ ಅಥವಾ ಪೂರ್ವ ಮಾಹಿತಿಯ ಕಾರಣಕ್ಕೋಸ್ಕರ ಅದು ಸಿಕ್ಕಿದೆ ಎನ್ನುವಂಥದ್ದು ಮೊನ್ನೆ ನಂತರ ಗೊತ್ತಾಗಿರೋದು. ಈಗ ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ತನಿಖೆಗಳು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ಸಿ ಪಾಟೀಲ್ ಹೇಳಿದಂಗೆ ಇವತ್ತಲ್ಲ ನಾಳೆ ಅದು ಬರಲೇಬೇಕು ಹೊರಗಡೆ, ಅದೇನು ತೊಂದರೆ ಇಲ್ಲ. ನಾನು ಹೇಳಲಿಕ್ಕೆ ಕೊಟ್ಟಿದ್ದೇನು ಅಂತ ಕೇಳಿದ್ರೆ, ಇಷ್ಟು ಬಾರಿ ಏರ್ಪೋರ್ಟಿನಿಂದ ಹೊರಗೆ ಬರಬೇಕಾದ್ರೆ, ಸುಮಾರು 25 ಬಾರಿ ಹೊರಗೆ ಬರಬೇಕಾದ್ರೆ ರಾಜ್ಯ ಸರ್ಕಾರದ ಒಬ್ಬ ಕಾನ್ಸ್ಟೇಬಲ್ ಬಸವರಾಜ ಹೆಂಗೆ ಪ್ರೋಟೋಕಾಲ್ ಮಾಡ್ದ? ಒಬ್ಬ ಹಿರಿಯ ಅಧಿಕಾರಿಯ ಮಗಳಿಗೆ ಈ ಸರ್ಕಾರ ಹೆಂಗೆ ಪ್ರೋಟೋಕಾಲ್ ಕೊಡ್ತು? ಯಾರಿದಕ್ಕೆ ನಿರ್ದೇಶನವನ್ನ ಕೊಟ್ಟಿದ್ದು? ನಮಗೇನನ್ಸುತ್ತೆ ಅಂತಂದ್ರೆ, ನಾವು ಏರ್ಪೋರ್ಟಿಗೆ ಹೋಗೋರೆ, ನಾವು ಪ್ರತಿ ಬಾರಿ ಏರ್ಪೋರ್ಟಿಗೆ ಹೋಗ್ಬೇಕಾದ್ರೆ ಯಾರೋ ಹೊಸಬ್ರು ಪ್ರೋಟೋಕಾಲ್ ಬರ್ತಾರೆ, ಒಬ್ಬರೇ ಬರೋದಿಲ್ಲ ಯಾವಾಗ್ಲೂ ಕೂಡ.
ಆದ್ರೆ ಈಕೆಗೆ ಏರ್ಪೋರ್ಟ್ ಇಂದ ಹೊರಗೆ ಬರಬೇಕಾದ್ರೆ 25 ಸಾರಿ ಬಸವರಾಜ್ ಅನ್ನುವಂತ ಕಾನ್ಸ್ಟೇಬಲ್ ಹೇಗೆ ಬಂದ? ಇದು ಇವತ್ತಿನ ಚರ್ಚೆ ವಿಷಯ. ಇದು ಅವನೇ ಯಾಕೆ ಬರ್ತಾ ಇದ್ದಾನೆ? ಹಾಗಾದ್ರೆ ಇದರಲ್ಲಿ ಅವನು ಸಹಾಯ ಮಾಡಿದನೋ ಅಥವಾ ಅವನು ಸಂತ್ರಸ್ತನೋ? ಇದು ಗೊತ್ತಾಗಬೇಕು ಇವತ್ತು ಈ ರಾಜ್ಯ ಸರ್ಕಾರದ ಅಡಿಯಲ್ಲಿರುವಂತಹ ಒಬ್ಬ ಕಾನ್ಸ್ಟೇಬಲ್ ಏನೂ ಸರ್ಕಾರಕ್ಕೆ ಸಂಬಂಧ ಇಲ್ಲದಿರುವಂತಹ ಒಬ್ಬಳು ಹೆಣ್ಣು ಮಗಳಿಗೆ ಹೆಂಗೆ 25 ಬಾರಿ ಪ್ರೋಟೋಕಾಲ್ ಕೊಟ್ರು? ಯಾರನ್ನ ಕೇಳಿ ಪ್ರೋಟೋಕಾಲ್ ಕೊಟ್ರು? ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು? ಆಕೆ ಇಷ್ಟು ಬಾರಿ ಗೋಲ್ಡ್ ಅನ್ನ ತಗೊಂಡ್ಬಂದಾಗ ಅವನ್ ಯಾಕೆ ಸುದ್ದಿ ಕೊಡ್ಲಿಲ್ಲ? ಎಲ್ಲೆಲ್ಲ ಸ್ಮಗ್ಲಿಂಗ್ ಎಲ್ಲೆಲ್ಲ ಹೋಯ್ತು? ಮೊಗಸಾಲೆಗಳಲ್ಲಿ, ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಯಾರೋ ಸಚಿವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಬರ್ತಾ ಇದೆ. ನಾನ್ ಸಚಿವರ ಬಗ್ಗೆ ನಾನೇನು ಆರೋಪ ಮಾಡ್ತಿಲ್ಲ. ನಾನು ಆರೋಪ ಮಾಡಿ ಒಂದು ನಿಮಿಷ ಮುಗಿಸ್ತೀನಿ. ನಾನು ಆರೋಪ ಮಾಡ್ತಿಲ್ಲ. ದಯಮಾಡಿ ಭಾಷಣ ಕೇಳಿಸ್ಕೊಂಡಿದ್ರೆ ದಯಮಾಡಿ ಸುಮ್ಮನೆ ಇರಿ. ನಾನು ಬಾರಿ ಕ್ಲಿಯರ್ ಆಗಿ ಹೇಳಿದ್ದೀನಿ. ಕಸ್ಟಮ್ ಅಧಿಕಾರಿಗಳ ವೈಫಲ್ಯ ಇದೆ ಅಂತ ನಾನು ಹೇಳಿದ್ದೀನಲ್ಲ. ನೀವು ಅದನ್ನ ಕೇಳಿಸ್ಕೊಳ್ಳಕ್ ತಯಾರಿಲ್ಲ ಅಂದ್ರೆ ಮಾನ್ಯ ಅಧ್ಯಕ್ಷರೇ, ನಾನು ಹೇಳ್ತಾ ಇರೋದು, ನೀವು ಪ್ರೋಟೋಕಾಲ್ ಆಗರೀಗ ಒಂದು ಕೆಲಸ ಮಾಡಿ. ಯಾವ್ಯಾವ ಚಲನಚಿತ್ರ ನಟಿಯರಿಗೆ, ಯಾವ್ಯಾವ ಹೆಣ್ಣು ಮಕ್ಕಳಿಗೆ ರಾಜ್ಯ ಸರ್ಕಾರ ಪ್ರೋಟೋಕಾಲ್ ಕೊಟ್ಟಿದೆ ಅಂತ ಟೇಬಲ್ ಮಾಡಿ ಕೊಡಿ, ಲೀಸ್ಟ್ ಕೊಡಿ. ಹೆಂಗೆ ಖುಷಿ ಬಂದಂಗೆ ಎಲ್ಲರಿಗೂ ಪ್ರೋಟೋಕಾಲ್ ಕೊಡ್ತೀರಾ? ಎಲ್ಲರಿಗೂ ಪೊಲೀಸ್ ಚೀಫ್ ಕೊಡ್ತೀರಾ? ಸುನಿಲ್ ಅಣ್ಣ, ರಾಜ್ಯ ಸರ್ಕಾರ ಈಗ ಚರ್ಚೆ ನಡೀತಾ ಇರುವಂತದ್ದು ಯಾರು ಈ ಬಂದಂತ ಚಿನ್ನ, ಮೊನ್ನೆ ಬಂದಂತ 14 ಚಿನ್ನ ಬಿಡಿ, ಇಲ್ಲಿಯ ತನಕ ಬಂದಂತ ಗೋಲ್ಡ್ ಎಲ್ಲಿಗೋಯ್ತು? ಎಲ್ಲೆಲ್ಲಿಗೋಯ್ತದು? ಇದು ಇವತ್ತು ಚರ್ಚೆ ಆಗ್ಬೇಕಾಗಿರೋಂತ ವಿಷಯ. ಬಸವರಾಜನ ನೀವು ಇಟ್ಕೊಂಡ್ರೆ ಎಲ್ಲೆಲ್ಲಿಗೆ ಹೋಗಿದೆ ಅಂತ ಗೊತ್ತಾಗಲ್ವಾ? ಸಿಬಿಐನವರು ಎಲ್ಲರ ಮೇಲೆ FIR ಮಾಡಿದ್ದಾರೆ, ಅದು ಬೇರೆ ವಿಷಯ. ಹಾಗಾದ್ರೆ ಯಾವ್ಯಾವ ಸಚಿವರು ಯಾರ್ಯಾರು ಇದರಲ್ಲಿ ಭಾಗವಹಿಸಿದ್ರು ಅಂತೇಳಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ನಾನು ಹೇಳ್ತಾ ಇರೋದಲ್ಲ, ನಾನು ಆರೋಪ ಮಾಡಲ್ಲ, ನಾನು ಆರೋಪ ಮಾಡ್ತಾ ಇಲ್ಲ. ನಾನು 2 ಜನ ಸಚಿವರ ಬಗ್ಗೆ ಅನುಮಾನ ಅಂತೇಳಿ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಅಂತ ಹೇಳಿದೆ. ಇವ್ರಿಬ್ರು ಯಾಕೆ ಹಿಂಗೆ ಎದ್ದು ಕುಣಿತಾ ಇದಾರೆ ನನ್ಗೆ ಗೊತ್ತಾಗ್ತಿಲ್ಲ. ನಾನು ಹೇಳ್ತಾ ಇಲ್ಲ. ನಾನೆಲ್ಲ ಹೇಳಿದ್ದೀನಿ ಸರ್? ನಾನು ಹೇಳಿದ್ದೇನು ಅಂತಂದ್ರೆ, ಆ ಬಂದಂತ 14 ಕೆಜಿ ಗೋಲ್ಡ್ ಬಿಡಿ, 24 ಬಾರಿ ಬಂದಂತ ಗೋಲ್ಡ್ ಯಾವ ಮನೆಗೆ ಹೋಯ್ತು? ಎಲ್ಲಿ ಅದು ಆಯ್ತು? ಪ್ರೋಟೋಕಾಲ್ ಕೊಟ್ಟಿದ್ದಾರೆ ಅಂತಂದ್ರೆ ಯಾರು ಸಚಿವರು ಅದರ ಹಿಂದೆ ಇದ್ರು? ಯಾವ ಹಿರಿಯ ಅಧಿಕಾರಿ ಅದರ ಹಿಂದೆ ಇದ್ರು? ಇದು ಇವತ್ತು ರಾಜ್ಯದ ಜನರ ಪ್ರಶ್ನೆ. ಇದು ಗೊತ್ತಾಗಬೇಕಾಗಿದೆ. ಸದನ ನಡೀತಾ ಇರ್ಬೇಕಾದ್ರೆ ಈ ಘಟನೆ ನಡೆದಾಗ ವಿರೋಧ ಪಕ್ಷವಾಗಿ ನಾವು ಇದನ್ನ ಕೇಳಂಗಿಲ್ಲೇನೋ? ಎಲ್ಲಾಗಿದೆ ಅಂತ ಚರ್ಚೆ ಬಾರಿ ಅವ್ರ ಹಂಗೆ ಇವ್ರ ಹಿಂಗೆ ಅಂತೇಳಿ ದಿನಕ್ಕೊಂದು ಬಾರಿ ಸಾರ್ವಜನಿಕವಾಗಿ ಚರ್ಚೆ ನಡೀತಾ ಇರ್ಬೇಕಾದ್ರೆ ಕೇಳಬೇಕು ಎಲ್ಲೋಗಿದೆ ಅಂತ. ಆಯ್ತಪ್ಪ, ಸಚಿವರ ಹತ್ರ ಹೋಗಿಲ್ಲ, ಹಂಗಾರೆ AICC ಕಚೇರಿಗೆ ಹೋಗಿದೆ ಅಂತ ಹೇಳಿ ನಾನು. ಎಲ್ಲೋಗಿದೆ ಹಂಗಾರೆ ಇದು? ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಇದೊಂದು ಗ್ಯಾಂಬ್ಲಿಂಗು, ಇದೊಂದು ಸ್ಮಗ್ಲಿಂಗು. ನಮ್ಮ ರಾಜ್ಯ ಚಿನ್ನ ಕಳ್ಳ ಸಾಗಾಣಿಕೆಯ ಕೇಂದ್ರ ಬೆಂಗಳೂರು ಆಗಬಾರದು. ಇದಕ್ಕಿರುವಂತ ಅನುಮಾನಗಳನ್ನ ದೂರ ಮಾಡಿ ದಯಮಾಡಿ ಇದನ್ನ ಪತ್ತೆ ಮಾಡಿ ಎನ್ನುವಂತ ನನ್ನ ಆಗ್ರಹ. ಮಾನ್ಯ ಅಧ್ಯಕ್ಷರೇ, ನಾವೆಲ್ಲ ರಾಜಕಾರಣಿಗಳಿದ್ದೀವಿ, 224 ಜನ ಶಾಸಕರಿದ್ದೀವಿ. ನಮ್ಮ ಹೆಸರು ಉಂಟಲ್ಲಿ. ಸಾರ್ವಜನಿಕವಾಗಿ ಗೌರವದಿಂದ ಕೆಲಸ ಮಾಡ್ತಾ ಇರುವಂತ ನಾವೆಲ್ಲರೂ ಕೂಡ. ಅಧ್ಯಕ್ಷ, ಈ ಸರ್ಕಾರದಲ್ಲಿ ಮೊನ್ನೆಯಿಂದ ಹನಿ ಟ್ರ್ಯಾಪಿನ ಬಗ್ಗೆ ಸುದ್ದಿ ಆಗ್ತಾ ಇದೆ. ಯಾರು ಇದಕ್ಕೇನು ಒಂದು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಗೌರವದಿಂದ ಬದುಕೋದು ಬೇಡವಾ? ಯಾರ ಬಗ್ಗೆ ಯಾರು ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಇದು? ಇವತ್ತು ಸುದ್ದಿ ಓಡಾಡ್ತಾ ಇರೋದು, ಸುದ್ದಿ ಹರಿದಾಡ್ತಾ ಇರೋದು ನೋಡಿದ್ರೆ ಸಾರ್ವಜನಿಕ ಬದುಕೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಸುದ್ದಿಗಳು ಹರಿದಾಡ್ತಾ ಇದೆ. ಹಾಗಾದ್ರೆ ಈ ಸರ್ಕಾರಕ್ಕೊಂದು ಜವಾಬ್ದಾರಿ ಇಲ್ಲೇನು? ವಿರೋಧಿಗಳನ್ನ, ತನ್ನ ಪಕ್ಷದಲ್ಲಿರುವಂತಹ ಪ್ರತಿಸ್ಪರ್ಧಿಗಳನ್ನ ಹತ್ತಿಕ್ಕಬೇಕು ಅನ್ನುವ ಕಾರಣಕ್ಕೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೆ ಹೋಗ್ಬೋದಾ? ಸರ್ಕಾರವೇ ಹನಿ ಟ್ರ್ಯಾಪ್ ಫ್ಯಾಕ್ಟರಿ ಇಟ್ಕೊಂಡ್ರೆ ಇನ್ಯಾರಿಗೆ ಬುದ್ಧಿವಾದ ಹೇಳ್ತೀರಿ ನೀವು? ಯಾರಿಗೆ ಉಪದೇಶ ಮಾಡ್ತೀರಿ? ಇವತ್ತು ಇದ್ರ ಬಗ್ಗೆ ಒಂದು ಸಮಗ್ರವಾದಂತ ಗೃಹ ಇಲಾಖೆ ಒಂದು ಕ್ರಮವನ್ನ ತೆಗೆದುಕೊಳ್ಳಬೇಕಾದ್ರಿಂದ ಯಾರಿದ್ದಾರೆ ಅನ್ನುವಂಥ ಪ್ರಶ್ನೆ. ಆಮೇಲೆ ಸಾರ್ವಜನಿಕ ಬದುಕು ಎಲ್ಲರಿಗೂ ಒಂದು ಬದುಕದು. ಇಂಥ ಸಾರ್ವಜನಿಕ ಬದುಕನ್ನ ಇಂಥ ಅಸಹ್ಯವಾದಂತಹ ಚಟುವಟಿಕೆಗಳಿಗೆ, ರಾಜಕಾರಣಗಳಿಗೆ ಬಳಸಬೇಡದು ಯಾರಾಗಲಿ. ಸರ್ಕಾರಕ್ಕೆ ಅದು ಇನ್ಯಾವುದೋ ವ್ಯಕ್ತಿಗಳಿಗೆ, ವಿರೋಧಿಗಳನ್ನ ಹತ್ತಿಕ್ಲಿಕ್ಕೆ ಅಥವಾ ಸ್ವಪಕ್ಷೀಯರನ್ನ ಹತ್ತಿಕ್ಲಿಕ್ಕೆ ಬೇರೆ ಮಾರ್ಗ ಇಲ್ಲೇನು? ಇದಕ್ಕೆ ಇನ್ಯಾರೋ ಕೈವಾಡ ನನಗೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ಇವತ್ತು ಹರಿದಾಡ್ತಾ ಇರೋದು ನೋಡಿದಾಗ ಒಂದು ಆಶ್ಚರ್ಯ ಆಗಿದೆ. ಎಲ್ಲರೂ ಇದಕ್ಕೆ ಒಂದು ಧ್ವನಿಯಿಂದ ಕೈ ಜೋಡಿಸಬೇಕಾಗಿರೋದು. ಇವತ್ತು ಯಾರೋ ಒಬ್ಬರ ಮೇಲೆ ನನಗೆ ಅವ್ರ ಮೇಲೆ ಸರಿ ಇಲ್ಲ ಅಂತೇಳಿ ಇನ್ನೊಂದೇನೋ ಮಾಡ್ತೀನಿ ಅಂತ ಹೊರಟ್ರೆ ಏನ್ ನಡ್ಕ ಕೊಟ್ಟಿದ್ದೀರಿ ರಾಜ್ಯನ ನೀವು? ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಇವತ್ತು ನಾವು ಹೇಳಿರುವಂತ 16 ಘಟನೆ ವಿವರಕ್ಕೆ ಕ್ರಮ ಹೆಂಗ್ ತಗೊಂಡಿದ್ರಿ ಅದ್ರ ಬಗ್ಗೆ ಅಲ್ಲ.
ಈ ಸರ್ಕಾರ ಅಪರಾಧಿಗಳಿಗೆ ಒಂದು ಸಿಂಹ ಸ್ವಪ್ನ ಆಗಿದೆ ಎನ್ನುವಂತ ಸಂದೇಶವನ್ನು ಕಳಿಸಿ, ಯಾರು ಸಮಾಜಘಾತಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅಂತವ್ರ ಮೇಲೆ ಈ ಸರ್ಕಾರ ಸಾಸಿವೆ ಕಾಳಿನಷ್ಟು ಕೂಡ ಸಹಿಸೋದಿಲ್ಲ ಅನ್ನುವಂತ ಸಂದೇಶವನ್ನ ನಿಮ್ಮ ಕ್ರಮದ ಮುಖಾಂತರ ಕಳಿಸ್ಕೊಡಿ. ನಿಮಗೆ ಗಂಡು ಬೇರೆಂಡ ಹಾಕೊಳ್ಳಿಕ್ ಆಗಲ್ಲ ಅಂತಂದ್ರೆ ಗುಬ್ಬಚ್ಚಿ ಹಾಕೊಳ್ಳಿ. ಅದು ಬಿಟ್ಟು ಗಂಡು ಬೇರೆಂಡ ಹಾಕೊಂಡ ನಂತರ ಗಂಡಸ್ತನ ತರ ಸರ್ಕಾರ ನಡೆಸಬೇಕು. ಅದು ಬಿಟ್ಟು ಯಾರು ಹೆಂಗ್ ಬೇಕಾದ್ರೆ ವೀಲಿಂಗ್ ಮಾಡ್ಬೋದು, ಯಾರು ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕಲ್ಲು ತೂರಾಟ ಮಾಡ್ಬೋದು, ಯಾರು ಬೇಕಾದ್ರೆ ಬೆಂಕಿ ಹಚ್ಬೋದಲ್ಲ ಸರ್ಕಾರ ಅಂತಂದ್ರೆ. ಹಾಗಾಗಿ ಮಾನ್ಯ ಗೃಹ ಸಚಿವರು ಸ್ವತಂತ್ರವಾಗಿ ಕೆಲಸ ಮಾಡ್ಲಿಕ್ಕೆ ವಿಫಲರಾಗಿದ್ದಾರ. ಅವರ ಇಲಾಖೆನ ಇನ್ಯಾರೋ ಕೈಯಾಡಿಸ್ತಾ ಇದಾರ. ಅವ್ರಿಗೆ ಇಲಾಖೆ ಮೇಲೆ ಇಂಟ್ರೆಸ್ಟ್ ಇಲ್ವಾ, ಅವ್ರು ಕೈ ಕಟ್ಟು ಕುಳಿತಿದಾರ. ಇಂಥವೆಲ್ಲ ಪ್ರಶ್ನೆಗಳು ಕೂಡ ಇದು ಸಹಜವಾಗಿ ಉದ್ಭವ ಆಗಿದೆ. ಹಾಗಾಗಿ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನಿನ ವ್ಯವಸ್ಥೆ ಕುಸಿದು ಬೀಳಲಿಕ್ಕೆ, ಜನರಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ, ಇಂಥ ರೀತಿಯಾದಂತಹ ಸ್ಮಗ್ಲಿಂಗ್ಗಳು, ಸಮಾಜಘಾತಕವಾದಂತಹ ಚಟುವಟಿಕೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಸರ್ಕಾರ ವಿಫಲ ಆಗಿದೆ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಮಾನ್ಯ ಅಧ್ಯಕ್ಷರೇ.